ಹಾಯ್ ಹಲೋ. ಇವತ್ತಿನ ಸಂಚಿಕೆಯಲ್ಲಿ ಕನ್ನಡ ವ್ಯಾಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ವ್ಯಾಕರಣದಲ್ಲಿ ಯಾವ ಒಂದು ವ್ಯಾಕರಣದ ಬಗ್ಗೆ ನೋಡ್ತಾ ಹೋಗೋಣ ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲಿಗೆ ಕನ್ನಡ ವ್ಯಾಕರಣ ಯಾವುದು? ಕನ್ನಡ ವ್ಯಾಕರಣ. ಕನ್ನಡ ವ್ಯಾಕರಣ ಅದರಲ್ಲಿ ನಾವು ಯಾವುದನ್ನು ನೋಡೋಣ? ಸಂಧಿಗಳು ಅನ್ನೋದನ್ನು ನೋಡ್ತಾ ಹೋಗೋಣ. ಯಾವುದು? ಸಂಧಿಗಳು. ಇದನ್ನು ನಾವು ನೋಡೋಣ. ಮೊದಲಿಗೆ ಸಂಧಿಗಳು. ಸಂಧಿಗಳು ಹಾಗಿದ್ರೆ ಸಂಧಿ ಎಂದರೇನು ಅಂತ ಹೇಳ್ಬೋದಾ? ಸಂಧಿ ಅಂದ್ರೇನು? ಸಾಮಾನ್ಯವಾಗಿ ನಾವು ಸಂಧಿ ಅಂದ್ರೆ ಒಂಥರ ಇಕ್ಕಟ್ಟು, ಜಾಗ ಇಲ್ಲ, ಯಾರ್ದೋ ಮನೆಗೆ ಹೋಗ್ಬೇಕಾಗಿದೆ, ಅಲ್ಲಿ ಸಂಧಿಯಲ್ಲಿ ಹೋಗ್ಬೇಕು, ಒಳಗಡೆ ಸಂಧಿಯಲ್ಲಿ ಹೋಗ್ಬೇಕು, ಯಾವ್ದು ಅಂಗಡಿಗೆ ಹೋಗ್ಬೇಕಂದ್ರೆ ಒಳಗಡೆ ಸಂಧಿಯಲ್ಲಿ ಹೋಗಿ ಅಂತ ಕೂಡ ಹೇಳ್ತೇವೆ ಸಾಮಾನ್ಯವಾಗಿ ಮಾತನಾಡುವಾಗ. ಆದ್ರೆ ವ್ಯಾಕರಣದಲ್ಲಿ ಸಂಧಿಗಳು ಅಂತ ಬಂದ್ರೆ ಹೀಗೆ, ಸಂಧಿ ಅಂದ್ರೆ ಏನು? ಇಲ್ಲೊಂದು ಪ್ರಶ್ನೆ, ಒಂದು ಕ್ವಶನ್ ಏನಂದ್ರೆ ಸಂಧಿ ಎಂದರೇನು? ಸಂಧಿ ಎಂದರೇನು ಅಲ್ವಾ? ಸಂಧಿ ಅಂದ್ರೆ ಏನು ಅನ್ನೋದು ಇರುತ್ತದೆ. ಅಂದ್ರೆ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದಕ್ಕೆ ನಾವು ಸಂಧಿ ಅಂತ ಕರಿತಿದ್ದೀವಿ. ಕಾಲ ವಿಳಂಬವಿಲ್ಲದೆ ಅಂದ್ರೆ ಏನು? ಅಂದ್ರೆ ಸಮಯವನ್ನು ಹೆಚ್ಚು ತೆಗೆದುಕೊಳ್ಳಬಾರದು. ಈಗ ಎಕ್ಸಾಂಪಲ್ ಊರನ್ನು ಅಂತ ಹೇಳ್ಬಿಡ್ತೀವಿ ಅಲ್ವಾ? ಈಗ ಊರು ಹೇಳಿ ಆಮೇಲೆ ಅನ್ನು ಹೇಳಕ್ ಹೋದ್ರೆ ಅಲ್ಲಿ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಸಮಯ ವೇಸ್ಟ್ ಆಗಬಾರ್ದು. ಅದಕ್ಕೆ ನಾವು ಸಂಧಿ ಅಂತ ಕರಿತೀವಿ. ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದಕ್ಕೆ ನಾವು ಸಂಧಿ ಅಂತ ಕರೆದಿದ್ದೀವಿ. ಹಾಗಿದ್ರೆ ಈ ಸಂಧಿಗಳಲ್ಲಿ ಎಷ್ಟು ವಿಧಗಳು ಅನ್ನೋದನ್ನು ನೋಡೋಣ. ಸಂಧಿಗಳಲ್ಲಿ ಎಷ್ಟು ವಿಧಗಳು ಯಾರು ಹೇಳ್ತೀರಾ? ಸಂಧಿಗಳಲ್ಲಿ ಎಷ್ಟು ವಿಧಗಳು? ಸಂಧಿಗಳಲ್ಲಿ ಸಾಮಾನ್ಯವಾಗಿ ಎರಡು ವಿಧಗಳು ಅಲ್ವಾ? ಸಂಧಿಗಳಲ್ಲಿ ಎಷ್ಟು ವಿಧಗಳು? ಎರಡು ವಿಧಗಳು. ಎರಡು ವಿಧಗಳು. ಅವು ಯಾವುವು ಅಂತ ಹೇಳ್ಬೋದಾ? ಸಂಧಿಗಳಲ್ಲಿ ಎರಡು ವಿಧ. ಅವು ಯಾವ್ಯಾವುದು? ಒಂದು ಕನ್ನಡ ಸಂಧಿಗಳು. ಕನ್ನಡ ಸಂಧಿಗಳು. ಕನ್ನಡ ಸಂಧಿಗಳು. ಎರಡನೆಯದು ಸಂಸ್ಕೃತ ಸಂಧಿಗಳು. ಸಂಸ್ಕೃತ ಸಂಧಿಗಳು. ಓಕೆ, ಈಗ ಕನ್ನಡ ಸಂಧಿ ಅಂದ್ರೆ ಯಾವುದು? ಹೇಗೆ ಅದು? ಇಲ್ಲಿ ಕನ್ನಡ ಶಬ್ದಗಳು ಸೇರಿ ಆಗುವುದಕ್ಕೆ ನಾವು ಕನ್ನಡ ಸಂಧಿ ಅಂತ ಕರೆದಿದ್ದೀವಿ. ಕನ್ನಡ ಶಬ್ದಗಳು, ಕನ್ನಡ ಪದಗಳು. ಓಕೆ, ಕನ್ನಡ ಶಬ್ದಗಳು ಇಲ್ಲಿ ನೆನಪಿಟ್ಕೊಳ್ಬೇಕು. ಕನ್ನಡ ಶಬ್ದಗಳು. ಹಾಗಾದ್ರೆ ಇಲ್ಲಿ ಸಂಸ್ಕೃತ ಶಬ್ದಗಳು. ಸಂಸ್ಕೃತ ಶಬ್ದಗಳು. ಸಂಸ್ಕೃತ ಶಬ್ದಗಳು ಸೇರುವುದಕ್ಕೆ ನಾವು ಸಂಸ್ಕೃತ ಸಂಧಿಗಳು. ಇಲ್ಲಿ ಕೆಲವೊಮ್ಮೆ ಒಂದೊಮ್ಮೆ ಏನಂದ್ರೆ ಸಂಸ್ಕೃತ ಕನ್ನಡ ಪದಗಳು ಇದ್ದರೂ ಅದು ಕನ್ನಡ ಸಂಧಿ ಆಗುತ್ತದೆ. ಒಂದೊಮ್ಮೆ ಸಂಸ್ಕೃತ ಕನ್ನಡ ಪದಗಳು ಇದ್ದರೂ ಅದು ಕನ್ನಡ ಸಂಧಿಯಾಗುತ್ತದೆ. ಉದಾಹರಣೆ, ಸುಗಮವಾಯಿತು ಅಂತ ಇರುತ್ತದೆ. ಸುಗಮವಾಯಿತು ಅಂತ ಇದ್ದಾಗ ಸುಗಮ ಅನ್ನುವುದು ಇಲ್ಲಿ ಸಂಸ್ಕೃತ ಪದ, ಆಯಿತು ಅನ್ನೋದು ಕನ್ನಡ ಪದ. ಸುಗಮವಾಯಿತು ಅಂತ ನಾವು ಹೇಳ್ತೀವಿ. ಸುಗಮವಾಯಿತು ಅಂತಂದ್ರೆ ಸುಗಮ ಅನ್ನೋದು ಸಂಸ್ಕೃತ ಪದ, ಆಯಿತು ಅನ್ನೋದು ಕನ್ನಡ ಪದ. ಈ ರೀತಿಯಾಗಿ ಕೆಲವೊಂದು ಬರ್ಬೋದು, ನೆನ್ಪಿಟ್ಕೊಳ್ಬೇಕಾಗುತ್ತದೆ. ಹಾಗೆ ಈ ಕನ್ನಡ ಸಂಧಿಗಳಲ್ಲಿ ಎಷ್ಟು ವಿಧಗಳು ಹೇಳ್ಬೋದಾ? ಕನ್ನಡ ಸಂಧಿಯಲ್ಲಿ ಎಷ್ಟು ವಿಧಗಳು? ಒಂದು
ಲೋಪ ಸಂಧಿ. ಎರಡನೆಯದು ಆಗಮ ಸಂಧಿ. ಇನ್ನು ಮೂರನೆಯದು ಆದೇಶ ಸಂಧಿ. ಓಕೆನಾ? ಇದು 3 ವಿಧಗಳು. ಕನ್ನಡದಲ್ಲಿ ಎಷ್ಟು ವಿಧಗಳಿದ್ದಾವೆ? ಈಗ 3 ವಿಧಗಳು. ಓಕೆ, ಇಲ್ಲಿ 3 ವಿಧಗಳು. ಹಾಗಿದ್ರೆ ಸಂಸ್ಕೃತದಲ್ಲಿ ಎಷ್ಟು ನೋಡ್ತಾ ಹೋಗೋಣವಾ? ಒಂದು ಸಂಸ್ಕೃತದಲ್ಲಿ ಮೊದಲನೇದು ಯಾವುದು? ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ. ಎರಡನೆಯದು ಗುಣ ಸಂಧಿ. ಗುಣ ಸಂಧಿ ಅಲ್ವಾ? ಮೂರನೆಯದು ವೃದ್ಧಿ ಸಂಧಿ. ನಾಲ್ಕನೆಯದು ಎಣ್ ಸಂಧಿ. ಐದನೆಯದು ಜಸ್ತ್ವ ಸಂಧಿ. ಆರನೆಯದು ಶ್ಚುತ್ವ ಸಂಧಿ. ಏಳನೆಯದು ಅನುನಾಸಿಕ ಸಂಧಿ. ಇವು ಇಷ್ಟು ಸಂಧಿಗಳು ಇದ್ದಾವೆ. ಹಾಗಿದ್ರೆ ಇವತ್ತಿನ ಒಂದು ಇದರಲ್ಲಿ ನಾವು ಈ ಮೊದಲನೆಯಾದಂಥ ಕನ್ನಡ ಸಂಧಿಯ ಬಗ್ಗೆ ನೋಡ್ತಾ ಹೋಗೋಣ ಅಲ್ವಾ? ಹಾಗಿದ್ರೆ ಮೊದಲನೇದು ಯಾವುದಿಲ್ಲಿ? ಲೋಪ ಸಂಧಿ. ಲೋಪ ಸಂಧಿ ಅಂದ್ರೆ ಏನು? ಯಾರು ಹೇಳ್ತೀರಾ ಅಲ್ವಾ? ಲೋಪ ಸಂಧಿ ಅಂದ್ರೆ ಏನು? ಮೊದಲಿಗೆ ಕೆಲವೊಂದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ ಅಲ್ವಾ? ಲೋಪ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದಾಗ ಪೂರ್ವ ಪದದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು. ಇದಕ್ಕೆ ನಾವು ಲೋಪ ಸಂಧಿ ಎಂದು ಕರೆಯುತ್ತೇವೆ. ಹಾಗೆ ಇನ್ನೊಂದು, ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಸ್ವರ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಸ್ವರ, ಅಕ್ಷರ ಅಂತ ಹೇಳ್ಬಾರ್ದು, ಸ್ವರ ಅಂತ ಹೇಳ್ಬೇಕು. ಕೊನೆಯ ಸ್ವರವು ಬಿಟ್ಟು ಹೋಗುವುದಕ್ಕೆ ಲೋಪ ಸಂಧಿ. ಬಿಟ್ಟು ಹೋಗುವುದು ಅಥವಾ ಮಾಯವಾಗುವುದು, ಅದಕ್ಕೆ ನಾವು ಲೋಪ ಸಂಧಿ ಅಂತ ಕರಿತೀವಿ. ಹೇಗೆ ಲೋಪ ಆಗ್ತೈತಿ, ಹೇಗೆ ಮಾಯವಾಗ್ತೈತಿ ಅನ್ನೋದನ್ನು ನೋಡೋಣವಾ? ಈಗ ಒಂದೆರಡು ಪದಗಳನ್ನು ನಾನು ಕೊಡ್ತೀನಿ. ಫಸ್ಟ್ ಪದಗಳನ್ನು ನೋಡೋಣ. ಈಗ ಎಕ್ಸಾಂಪಲ್, ಗೊತ್ತಿಲ್ಲ ಅನ್ನೋದು ಒಂದು ಪದ ಇದೆ. ಗೊತ್ತಿಲ್ಲ ಅನ್ನೋದಿದೆ. ಹೇಗೆ ಇದನ್ನ ಇಲ್ಲಿ ಗೊತ್ತಿಲ್ಲ ಅಂತ ಹೇಳ್ತಾ ಇದೆ ಅಲ್ವಾ? ಇಲ್ಲಿ ಗೊತ್ತು. ಈಗ ನಾವೇನ್ ಮಾಡಬೇಕು? ಗೊತ್ತು ಪ್ಲಸ್ ಇಲ್ಲ. ಗೊತ್ತಿಲ್ಲ. ಗೊತ್ತು, ಇಲ್ಲಿ ನೋಡಿ ತ ಪ್ಲಸ್ ಊ ಇದೆ. ಇಲ್ಲಿ ಗೊತ್ತಿಲ್ಲ. ಇಲ್ಲ ಅನ್ನೋದು ಇದು ಇಲ್ಲಿದೆ. ಇಲ್ಲಿ ನೋಡಿ, ಇದು ಒಂದು ಅಕ್ಷರವನ್ನು ಎರಡು ಮಾಡಿದಾಗ, ಕ್ಲಿಕ್ ಮಾಡಿದಾಗ ಇದು ಪೂರ್ವ ಪದ ಅಂತ ತಿಳ್ಕೋಬೇಕು. ಹಾಗೂ ಇದು ಉತ್ತರ ಪದ, ಪದ ಅಥವಾ ಉ ಪದ ಅಂತಾನೆ ಹೇಳ್ಬೋದು. ಓಕೆ, ಇಲ್ಲಿ ಗೊತ್ತಿಲ್ಲ, ಗೊತ್ತು ಅಲ್ವಾ? ಇಲ್ಲಿ ನೋಡಿ ತ ಪ್ಲಸ್ ಊ ಇದೆ. ಈ ಊ ಇದೆಯಲ್ಲ, ಇದು ಲೋಪವಾಗ್ತಾ ಇದೆ. ಈ ಊ ಇದೆಯಲ್ಲ, ಇದೇನಾಗ್ತಾ ಇದೆ? ಲೋಪವಾಗ್ತಾ ಇದೆ. ಇಲ್ಲಿ ನೋಡಿ, ಗೊತ್ತಿಲ್ಲ, ಇಲ್ಲ ಅನ್ನೋದು ಹಂಗೆ ಇದೆ. ಗೊತ್ತಿಲ್ಲ ಎಲ್ಲಿದೆ? ಇಲ್ಲಿ ಊ. ಈ ಊ ಅಕ್ಷರ ಏನಾಗ್ತಾ ಇದೆ? ಪೂರ್ವ ಪದದ ಕೊನೆಯ ಸ್ವರವು, ಈ ಊ ಅಕ್ಷರವು ಲೋಪ ಆಗ್ತಾ ಇದೆ. ಹಾಗೆ ಇನ್ನೊಂದು ನೋಡೋಣ. ಊರನ್ನು.
ಊರನ್ನು ಅಂತ ಇದೆ. ಇಲ್ಲಿ ಊರು, ಊರು ಪ್ಲಸ್ ಅನ್ನು. ಇಲ್ಲಿ ಊರು, ಇಲ್ಲಿ ನೋಡಿ ರು ರು ಪ್ಲಸ್ ಊ. ಇಲ್ಲಿ ಊರನ್ನು ಅಂತ ಇದೆ, ಅನ್ನು ಅನ್ನೋದು ಹಾಗೆ ಇದೆ ಉತ್ತರ ಪದದಲ್ಲಿ ಅಲ್ವಾ. ಪೂರ್ವ ಪದದಲ್ಲಿ ಇಲ್ಲಿ ಊರು, ಊ ರ ಪ್ಲಸ್ ಊ ಇದೆಯಲ್ಲ, ಈ ಊ ಇದೆಯಲ್ಲ ಇದು ಲೋಪ ಆಗ್ತಾ ಇದೆ. ಹೀಗೆ ಇದು ಲೋಪ ಆಗ್ತಾ ಇದೆ. ಅದಕ್ಕೆ ಆ ರೀತಿಯಾಗಿ ಹೇಗೆ ಅಂತ ಗೊತ್ತಾಗ್ತಾ ಇದೆಯಲ್ಲ. ಹೀಗೆ ಅದೇ ರೀತಿಯಾಗಿ ಊರೂರು ನೋಡಿ, ಈ ಊರೂರು ಇದೆಯಲ್ಲ ಇದು ಸ್ವಲ್ಪ ನಿಯಮ ಬೇರೆದೇ ಆಗಿರುತ್ತದೆ. ಇದು ಒಂದು ನಿಯಮ ಸಂಸ್ಕೃತ ಸಂಧಿಯ ಸವರ್ಣ ದೀರ್ಘ ಸಂಧಿಯ ನಿಯಮವಾಗಿ ತೋರಿಸ್ತೈತಿ. ಆದರೆ ಅದು ಕನ್ನಡ ಪದ, ನೆನ್ಪಿಡ್ಕೊಳ್ಬೇಕು. ಇದು ಕನ್ನಡ ಪದ. ಇದು ಯಾವಾಗಲೂ ಊರೂರು ಇದು ಕನ್ನಡ ಪದ. ಇಲ್ಲಿ ಇದು ಕನ್ನಡ ಪದ ಆಗಿರುತ್ತದೆ ನೋಡಿ. ಊರು, ಊರು ಪ್ಲಸ್ ಊರು, ಊರೂರು ಅಲ್ವಾ. ಇಲ್ಲಿ ನೋಡಿ ಇದು ಊರೂರು, ಇಲ್ಲಿ ಸರಿ ಇದೆ ಊರು, ಇಲ್ಲಿ ಊರು ಏನಾಗಿದೆ, ರ ಪ್ಲಸ್ ಊ ಏನಾಯ್ತು, ಈ ಊ ಅಕ್ಷರ ಲೋಪವಾಯಿತು. ಓಕೆನಾ. ಹಾಗೆ ಇನ್ನೂ ಅನೇಕ ಪದಗಳಿದ್ದಾವೆ. ಮಾತಿಲ್ಲ ನೋಡಿ, ಮಾತಿಲ್ಲ ಏನಾಯ್ತು, ಮಾತು, ಮಾತು ಪ್ಲಸ್ ಇಲ್ಲ, ಮಾತು. ಇಲ್ಲಿ ನೋಡಿ, ಇಲ್ಲೇನಾಗಿದೆ, ತ ಪ್ಲಸ್ ಹೂ ಇದೆಯಲ್ಲ, ಈ ಹೂ ಅಕ್ಷರ ಮಾತಿಲ್ಲ. ಇಲ್ಲ ಅನ್ನೋದು ಇಲ್ಲಿ ಉತ್ತರ ಪದದಲ್ಲಿ ಸೇಮ್ ಇದೆ. ಇಲ್ಲಿ ಹೂ ಎಲ್ಲಿದೆ, ಇಲ್ಲಲ್ವಾ. ಆ ಹೂ ಲೋಪ ಆಯಿತು, ಮಾಯ ಆಯಿತು, ಮಾತಿಲ್ಲ ಅಲ್ವಾ. ಆಮೇಲೆ ಬೇರೊಬ್ಬ, ಬೇರೊಬ್ಬ ಇಲ್ಲಿ ನೋಡಿ, ಬೇರೆ ಪ್ಲಸ್ ಒಬ್ಬ, ಬೇರೆ. ಇಲ್ಲೇನಾಯ್ತು, ರ ಬೇರೆ ಎ ಇದೆಯಲ್ಲ, ಈ ಎ ಅಕ್ಷರ ಇದು ಲೋಪವಾಗುತ್ತದೆ. ಹಾಗೆ ಅದೇ ರೀತಿಯಾಗಿ ಅನೇಕ ರೀತಿಯ ಪದಗಳು ಇರುತ್ತದೆ. ಇದನ್ನೆಲ್ಲ ನೀವು ನೋಡ್ತಾ ಹೋಗ್ಬೋದು. ಇನ್ನು ಅದೇ ರೀತಿ ದೊಡ್ಡಾಟ ನೋಡಿ, ದೊಡ್ಡಾಟ ಹೇಗೆ, ದೊಡ್ಡಾಟ ಅಲ್ವಾ. ದೊಡ್ಡಾಟ, ದೊಡ್ಡಾಟ, ದೊಡ್ಡ ಪ್ಲಸ್ ಆಟ, ದೊಡ್ಡ ಆಟ ಅಂತಾನೆ ಇದೆ. ಆ ಇಲ್ಲಿ ಇಲ್ಲಿ ದೊಡ್ಡ ಅ ಅಲ್ವಾ, ಇಲ್ಲಿ ಇದೆ ಆಟ. ಆಟ ಅನ್ನೋದು ಕರೆಕ್ಟ್ ಆಗಿದೆ, ಇಲ್ಲಿ ಅ ಅನ್ನೋದು ಲೋಪ ಆಗಿರುತ್ತದೆ. ಹಾಗೆ ಆ ರೀತಿಯಾಗಿ ಇರುತ್ತದೆ. ಬಲ್ಲೆನೆಂದು ನೋಡಿ, ಬಲ್ಲೆನೆಂದು, ಬಲ್ಲೆನೆಂದು ಇನ್ನೇನಾಯ್ತು, ಬಲ್ಲೆನು, ಇಲ್ಲಿ ಬಲ್ಲೆನು 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 ಪ್ಲಸ್ ಎಂದು, ಬಲ್ಲೆನೆಂದು, ಬಲ್ಲೆನು ನೋಡಿ, ನು ಅಲ್ವಾ. ಹೂ ಬಲ್ಲೆನು ಹೂ ಇದೆಯಲ್ವಾ, ಅದು ಲೋಪವಾಗ್ತಾ ಹೋಗುತ್ತದೆ. ಹೀಗೆ ಇದು ಲೋಪಸಂಧಿ, ಗೊತ್ತಾಯ್ತಲ್ಲ. ಹಾಗೆ ಇನ್ನು ಎರಡನೆಯದು ಯಾವುದು, ಇಲ್ಲಿ ಆಗಮ, ಆಗಮ ಸಂಧಿ. ಇಲ್ಲಿ ಏನಾಗ್ತಾ ಇದೆ, ಎರಡನೇದು ಆಗಮ ಸಂಧಿ, ಆಗಮ ಸಂಧಿ, ಆಗಮ
ಸಂಧಿ. ಆಗಮ ಸಂಧಿ ಅಂದ್ರೆ ಏನು? ಇಲ್ಲಿ ಬಂದು ಸೇರು ಅಂತ ಅರ್ಥ. ಬಂದು ಸೇರು ಅಂತ ಅರ್ಥ. ಆಗಮದಲ್ಲಿ ನಾವೇನು ಹೇಳುತ್ತೆ? ಬಂದು ಸೇರು ಅನ್ನೋದನ್ನು ನಾವಿಲ್ಲಿ ಹೇಳ್ತಾ ಇರುತ್ತದೆ. ಬಂದು ಸೇರು. ಏನದು ಬಂದು ಸೇರು ಅಂದ್ರೆ ಏನು? ಯಾವುದು ಬಂದು ಸೇರುವುದು? ನೋಡಿ, ಇಲ್ಲಿ ಬಂದು ಸೇರುವುದು ವ ಅಥವಾ ಯ, ಈ ಅಕ್ಷರಗಳಿರ್ತಾವಲ್ಲ, ಇವು ಬಂದು ಸೇರುವುದು. ಆಗಮದಲ್ಲಿ ಆಕ್ಚುಲಿ 2 ವಿಧಗಳು. ಯಾ ಬಂದ್ರೆ ಯಕಾರಾಗಮ, ವಾ ಬಂದ್ರೆ ವಕಾರಾಗಮ. ಅಂದ್ರೆ ಹೇಗೆ? ಆಗಮ ಸಂಧಿ ಅಂದ್ರೆ ಏನು? ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರಗಳ ಮಧ್ಯದಲ್ಲಿ ಯಕಾರವನ್ನು ಅಥವಾ ವಕಾರವನ್ನು ಹೊಸದಾಗಿ ಸೇರಿಸಿ ಹೇಳಿದರೆ ಅದು ಆಗಮ ಸಂಧಿ. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರಗಳ ಮಧ್ಯದಲ್ಲಿ ಯಕಾರವೋ ಅಥವಾ ವಕಾರವೋ ಅನ್ನು ಹೊಸದಾಗಿ ಸೇರಿಸಿ ಹೇಳಿದರೆ ಅದು ಆಗಮ. ಇಲ್ಲಿ ನಾವು ಹೇಳ್ತಿಲ್ಲ, ಯಕಾರ ಅಥವಾ ವಕಾರ. ಇದನ್ನೇ ಬಂದು ಸೇರು. ಯಾವುದು ಬಂದು ಸೇರುವುದು? ಯಕಾರ ಬಂದ್ರೆ ಯಕಾರಾಗಮ, ವ ಬಂದ್ರೆ ವಕಾರ ಬಂದ್ರೆ ವಕಾರಾಗಮ. ಬಂದು ಸೇರುವುದು. ಕೆಲವೊಂದು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಈಗ ಎಕ್ಸಾಂಪಲ್, ಶಾಲೆಯನ್ನು ಅಂತ ಇದೆ. ಹಿಂಗೆ ಇದನ್ನ ಶಾಲೆ ಪ್ಲಸ್ ಅನ್ನು ನೋಡಿ. ಇಲ್ಲಿ ನಿಮ್ಗೆ ಮೊದಲೇ ಬಿಡಿಸೋಕ್ಕಿಂತ ಮೊದಲನೇ ಕೆಲವೊಂದ್ಸಲ ಗೊತ್ತಾಗ್ಬಿಡ್ತೈತೆ ಇಲ್ಲಿ ಯಾವ ಅಕ್ಷರ ಇದೆ, ಯಕಾರಾಗಮ ಅಲ್ವಾ? ಹಾಗೆ ಕೆರೆಯನ್ನು, ಕೆರೆಯನ್ನು ಇಲ್ಲಿ ಕೆರೆ ಪ್ಲಸ್ ಅನ್ನು, ಕೆರೆಯನ್ನು ಇಲ್ಲಿ ನೋಡಿ. ಓಕೆನಾ? ಮೈಯನ್ನು, ಮೈಯನ್ನು ಮೈ ಅಲ್ವಾ? ಪ್ಲಸ್ ಅನ್ನು, ಮೈ ಪ್ಲಸ್ ಅನ್ನು ಇಲ್ಲಿ ನೋಡಿ ಯಾ ಇದೆ. ಅದೇ ರೀತಿಯಾಗಿ ಇನ್ನೊಂದೆರಡು, ಹಳ್ಳಿಯಲ್ಲಿ, ಹಳ್ಳಿಯಲ್ಲಿ, ಹಳ್ಳಿ ಪ್ಲಸ್ ಅಲ್ಲಿ, ಹಳ್ಳಿಯಲ್ಲಿ. ಇಲ್ಲೇನೆ ಗೊತ್ತಾಗ್ಬಿಡ್ತೈತಿ ನಿಮಗೆ ಯಕಾರಾಗಮಕ್ಕೆ ಮತ್ತು ವಕಾರಾಗಮಕ್ಕೆ ಇರುವಂಥ ಇದು. ಅದೇ ರೀತಿಯಾಗಿ ಇನ್ನಿದು ಯಕಾರಕ್ಕೆ ನೋಡ್ತೀವಲ್ಲ, ಹಾಗೆ ಒಕಾರಕ್ಕೆ ಒಂದಿಷ್ಟು ನೋಡೋಣ. ಒಕಾರಕ್ಕೆ ಯಾರು ಹೇಳ್ಬೋದಾ? ಹೊಲವನ್ನು, ಹೊಲವನ್ನು ಏನಾಗುತ್ತದೆ ಇಲ್ಲಿ? ಹೊಲ ಪ್ಲಸ್ ಅನ್ನು ನೋಡಿ. ಯಾವ ಅಕ್ಷರ ಇದೆ ಇಲ್ಲಿ? ವಾ ಅಕ್ಷರ ಇದೆ. ಮಗುವಿಗೆ, ಮಗುವಿಗೆ ಹೇಗೆ? ಮಗು, ಮಗು ಪ್ಲಸ್ ಹೀಗೆ ಮಗುವಿಗೆ ನೋಡಿ. ಗುರುವನ್ನು, ಗುರುವನ್ನು, ಗುರು ಪ್ಲಸ್ ಅನ್ನು, ಗುರುವನ್ನು. ಅನಂತರ ಸ್ವಾರಸ್ಯವಿಲ್ಲ, ಸ್ವಾರಸ್ಯವಿಲ್ಲ ನೋಡಿ ಇಲ್ಲೆಲ್ಲ ಇಲ್ವಾ? ಸ್ವಾರಸ್ಯ ಪ್ಲಸ್ ಇಲ್ಲ, ಸ್ವಾರಸ್ಯ ಪ್ಲಸ್ ಇಲ್ಲ ಇದೆ. ಓಕೆನಾ? ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಆಗಮಿಸಿ. ಒಂದು ಸೇರು ಯಾವುದು? ಯಾ ಬಂದ್ರೆ ಯಕಾರಾಗಮ, ವಾ ಬಂದ್ರೆ ವಕಾರಾಗಮ. ಯಾ ಅಕ್ಷರ ಬಂದಿದೆ ಯಕಾರಾಗಮ, ವಾ ಬಂದ್ರೆ ವಕಾರಾಗಮ ಬಂದಿದೆ ವಕಾರ. ಅವೆರಡು ಅಕ್ಷರ ಬಂದು ಸೇರುವುದಕ್ಕೆ ನಾವು ಆಗಮ ಸಂಧಿ. ಆಗಮ ಅಂದ್ರೆ ಬರಮಾಡಿಕೊಳ್ಳೋದು ಅಲ್ವಾ? ಹಾಗೆ ಇನ್ನು ಮೂರನೆಯದು ಕನ್ನಡ ಸಂಧಿಯಲ್ಲಿ ಮೂರನೆಯದು ಯಾವುದೋ? ಆದೇಶ ಸಂಧಿ. ಆದೇಶ ಸಂಧಿ, ಆದೇಶ ಸಂಧಿ. ಆದೇಶ ಸಂಧಿ ಅಂದ್ರೆ ಏನು? ಉತ್ತರ ಪದದಲ್ಲಿರುವ ಕ ತ ಪ ವ್ಯಂಜನಗಳಿಗೆ ಕ್ರಮವಾಗಿ
ಗ ದ ಬ ವ್ಯಂಜನಗಳು ಆದೇಶವಾಗುವು. ಅದನ್ನು ಆದೇಶ ಸಂಧಿ ಎನ್ನುವರು. ಇಲ್ಲಿ ನೋಡಿ, ಇದರದ್ದು ಒಂದು ತನ್ನದೇ ಆದಂಥ ಒಂದು ನಿಯಮವನ್ನು ಹೊಂದಿರುತ್ತದೆ. ಇದು ಹೇಗೆ ನೋಡ್ತಾನೆ. ಯಾವುದು? ಉತ್ತರ ಪದದ ಆದಿಯಲ್ಲಿ, ಉತ್ತರ ಪದ ಮೀನ್ಸ್ ಎರಡನೇ ಪದ, ಉತ್ತರ ಪದದ ಆದಿಯಲ್ಲಿ ಕ ತ ಪ ನೆನ್ಪಿಟ್ಕೊಳ್ಳಿ. ಕ ತ ಪ ಗಳಿಗೆ ಕ್ರಮವಾಗಿ ಗ ದ ಬ ಇವು ಕ್ರಮವಾಗಿ ಬರಬೇಕು. ಅಂದ್ರೆ 1 by 1. ಅಂದ್ರೆ ಗಕ್ಕೆ ಖನೆ ಬರಬೇಕು, ದಕ್ಕೆ ತನೆ ಬರಬೇಕು, ಬಕ್ಕೆ ಪನೆ ಬರಬೇಕು. ಕ್ರಮವಾಗಿ ಬರಬೇಕು. ಇದೇನೋ ಕ್ರಮವಾಗಿ ಬರಬೇಕು. ಒಂದೊಮ್ಮೆ ಅಂದ್ರೆ ಕೆಲವೊಮ್ಮೆ ಏನಾಗುತ್ತದೆ, ಉತ್ತರ ಪದದ ಆದಿಯಲ್ಲಿ, ಆದಿ ಅಂದ್ರೆ ಮೊದಲು, ಉತ್ತರ ಪದದ ಆದಿಯಲ್ಲಿ ಇಲ್ಲಿ ಏನು ಪ, ಒಂದೊಮ್ಮೆ ನೆನ್ಪಿಡ್ಕೊಳ್ಳಿ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ಪ ಭ ಮ ಇವುಗಳಿಗೆ, ಈ ವ್ಯಂಜನಗಳಿಗೆ ವಕಾರವು ಬರುತ್ತದೆ. ನೆನ್ಪಿಡ್ಕೋಬೇಕು. ವಕಾರವು ಆದೇಶವಾಗಿ ಬರುವುದು. ವಕಾರವು ಏನಾಗುತ್ತದೆ, ಇಲ್ಲಿ ಆದೇಶವಾಗಿ ಬರುತ್ತದೆ. ನೆನ್ಪಿಡ್ಕೋಬೇಕು. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಒಂದೊಮ್ಮೆ, ಕೆಲವೊಂದ್ಸಲ. ಆದರೆ ಈ ನಿಯಮವನ್ನು ಇಟ್ಕೊಂಡ್ರೆ ನೀವು ಆದೇಶ ಸಂಧಿಯನ್ನು ಬಿಡಿಸ್ಲಿಕ್ಕೆ ಬಹಳ ಈಸಿ ಆಗುತ್ತದೆ. ಎಕ್ಸಾಂಪಲ್, ಸಿರಿಗನ್ನಡ ಅಂತ ಇದೆ ಇಟ್ಕೊಳ್ಳಿ. ನೋಡಿ, ಸಿರಿ ಪ್ಲಸ್ ಕನ್ನಡ. ನೋಡಿ, ಸಿರಿ ಗನ್ನಡ ಅಲ್ವಾ? ನೋಡಿ, ಇಲ್ಲಿ ಯಾವ ಅಕ್ಷರ ಇದೆ? ಗ ಇದೆ. ಇಲ್ಲಿ ಯಾವ ಅಕ್ಷರ ಇದೆ? ಉತ್ತರ ಪದ ಮೊದಲನೇ ಯಾವ್ದು ಅಕ್ಷರ ಬಂದಿದೆ? ಸಂಧಿಕಾರ ಎಲ್ಲಿ ನಡೀತದೆ? ಇಲ್ಲಿ ಉತ್ತರ ಅಂದ್ರೆ ಮೊದಲನೆಯ ಪದದ, ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಸಂಧಿಕಾರ್ಯ ನಡೆಯುತ್ತದೆ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಏನಿದೆ? ಗ. ಇಲ್ಲಿ ಗ ಇದೆ. ಇದಕ್ಕೆ ಯಾವ ಅಕ್ಷರ ಬರಬೇಕು? ಕ್ರಮವಾಗಿ ಖನೆ ಬರಬೇಕು. ಕ್ರಮವಾಗಿ ಅಲ್ಲಿ ಖನೆ ಬರಬೇಕಾಗುತ್ತದೆ. ಇನ್ನೊಂದು ಕೊಡೋಣ, ಮಳೆಗಾಲ ಅಂತ ಇದೆ ಅಂತ ಇಟ್ಕೊಳ್ಳಿ. ಮಳೆಗಾಲ, ಮಳೆ ಪ್ಲಸ್ ಗಾಲ ಇದ್ದಿದ್ದು ಏನಾಗುತ್ತದೆ? ಕಾಲ ಅಲ್ವಾ? ಕ ಬರ ಹಾಗೆ ಬಿಡಿಸ್ಬೇಕಲ್ವ ನಾವಲ್ಲಿ ಕ್ರಮವಾಗಿ. ಮಳೆ ಗಾಲ. ನೋಡಿ ಹೇಗಿದೆ, ಇಲ್ಲಿ ಗ ಇದೆ, ಇಲ್ಲಿ ಕ, ಇಲ್ಲಿ ಕ್ರಮವಾಗಿನೇ ಬರಬೇಕಲ್ಲ ಇದಕ್ಕೆ, ಹಾಗಾಗಿ. ಅದೇ ರೀತಿಯಾಗಿ ಇನ್ನೊಂದು ಬೆಟ್ಟದಾವರೆ. ಬೆಟ್ಟ ಪ್ಲಸ್ ತಾವರೆ. ಬೆಟ್ಟ ದಾವರೆ. ಇಲ್ಲೇನಿದೆ? ದಕ್ಕೆ ತಾ ಬರುವ ಹಾಗೆ ಬಿಡಿಸ್ಬೇಕು ಕ್ರಮವಾಗಿ. ಇಲ್ಲಿ ನೋಡಿ, ಇಲ್ಲಿ ದಾ ಇದೆ ಅಲ್ವಾ? ಇಲ್ಲಿ ತಾ ಇದೆ. ಬೆಟ್ಟದಾವರೆ. ಮೈದೋರು. ಮೈ ಪ್ಲಸ್ ತೋರು. ನೋಡಿ, ಮೈ ಪ್ಲಸ್ ತೋರು. ಏನಿದು? ಮೈದೋರು. ಮೈದೋರು ಅಂತ ಇದೆಯಲ್ಲ, ಇಲ್ಲಿ ನೋಡಿ ದೋ ಇದೆಯಲ್ಲ, ಇಲ್ಲಿ ದ ಇದ್ದಾಗ ಯಾವ್ದು ಬರಬೇಕು? ಥ ಬರಬೇಕಲ್ಲ, ಹಾಗಾಗಿ ಮೈದೋರು. ವೆರಿ ಇಂಪಾರ್ಟೆಂಟ್. ಹಾಗೆ ಕಂಬನಿ. ಕಣ್ ಹೇಗೆ ಬಿಡಿಸ್ಬೇಕು? ಕಣ್, ಖಣ್ ಪ್ಲಸ್ ಬನಿ. ಕಂಬನಿ. ಇಲ್ಲಿ ಕಂಬನಿ, ಇಲ್ಲಿ ಬ ಇದೆ ಅಲ್ವಾ? ಇಲ್ಲಿ ಪ ಬರುವ ಹಾಗೆ ಬಿಡಿಸ್ಬೇಕು ಕ್ರಮವಾಗಿ ಅಂತ ಹೇಳಿದಾರಲ್ವಾ? ಇಲ್ಲಿ ನೋಡಿ, ಬ ಇದ್ದಾಗ ಪ ಅಲ್ವಾ? ಬೆಂಬತ್ತು ಹೆಂಗ್ ಬಿಡಿಸ್ತೀರಾ? ಬೆನ್ ಅಲ್ವಾ? ಬೆಂಬತ್ತು. ಬೆನ್ ಪ್ಲಸ್ ಪತ್ತು ಏನಾಗುತ್ತದೆ? ಪತ್ತು. ಏನು? ಬೆಂಬತ್ತು. ಹೀಗೆ ಬೆಂಬತ್ತು. ಬೆನ್ ಪ್ಲಸ್ ಪತ್ತು. ಇದೇ ಥರ ಬಿಡಿಸ್ಬೇಕಾಗುತ್ತದೆ. ಹಾಗೆಯೇ ಇನ್ನೊಂದೆರಡು ಯಾವುದು ನಾವು ಹೇಳಿದ್ವಲ್ಲ, ಇಲ್ಲಿ ಫ ಭ ಮಗಳಿಗೆ ಹೇಗೆ ಬಿಡಿಸ್ಬೇಕು ಅಂತ ನಾವು ಹೇಳಿದ್ವಿ. ಇದು ಕಡು ವೆಳ್ಪು ಅಂತ ಇದೆ, ನೆಟ್ಕೊಡಿ. ಕಡು ಪ್ಲಸ್ ಬೆಳ್ಪು
ಅಂದರೆ ಅತಿಯಾದಂಥ ಕಡು ಬೆಳ್ಪು ಅಂದರೆ ಅತಿಯಾದಂಥ ಬಿಳಿ ಅಲ್ವಾ, ಹಾಗಾಗಿ ಕಡು ನೋಡಿ, ಅದಕ್ಕೂ ಒಂದು ಉದಾಹರಣೆ ನೋಡ್ಬೇಕಲ್ಲ ನಾವು. ಕಡು ಪ್ಲಸ್ ಬೆಳ್ಪು, ಕಡು ಬೆಳ್ಪು, ಕಡು ಬೆಳ್ಪು, ಕಡು ಬೆಳ್ಪು, ಕಡು ಬೆಳ್ಪು. ಅದೇ ರೀತಿಯಾಗಿ ಮೆಲ್ವಾತು, ಮೆಲ್ ಪ್ಲಸ್ ಮಾತು, ಮೆಲ್ ಪ್ಲಸ್ ಮಾತು, ಮೆಲ್ವಾತು, ಮೆಲ್ವಾತು ಅನ್ನೋದು ಬಿಡಿಸ್ಬೇಕಾಗುತ್ತೆ ಈ ರೀತಿ. ಹಾಗಾಗಿ ಈ ಪದಗಳನ್ನು ನಾವು ಸಹ ನೋಡ್ಕೊಳ್ಬೇಕಾಗುತ್ತೆ. ಆದೇಶ ಸಂಧಿ ನಿಮಗೆ ಸಾಮಾನ್ಯವಾಗಿ ಆದೇಶ ಸಂಧಿ, ಆಗಮ ಸಂಧಿ ತುಂಬ ಸುಲಭವಾಗಿರುತ್ತದೆ. ಲೋಪ ಸಂಧಿನೇ ಸ್ವಲ್ಪ ಕಷ್ಟ ಆಗುತ್ತೆ. ಲೋಪ ಸಂಧಿ ಏನಲ್ಲ, ಪೂರ್ವ ಪದದ ಕೊನೆಯ ಸ್ವರ, ಕೊನೆಯ ಅಕ್ಷರ ಅಲ್ಲ, ಕೊನೆಯ ಸ್ವರ ಲೋಪವಾಗುತ್ತದೆ. ಯಾವ ರೀತಿ ಲೋಪ ಆಗುತ್ತೆ ನಾನು ಅದಕ್ಕೆ ತ ಪ್ಲಸ್ ಉ ಈ ಥರ, ಅದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ಈಸಿಯಾಗಿರುತ್ತದೆ. ಓಕೆ, ಹಾಗಾದರೆ ಮಕ್ಕಳೇ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ. ಥ್ಯಾಂಕ್ ಯು, ಬಾಯ್ ಬಾಯ್, ಧನ್ಯವಾದಗಳು.